ಕೇವಲ 10 ನಿಮಿಷದಲ್ಲಿ ನಿಮ್ಮ ಎಲ್ಲ ಬಿಳಿ ಕೂದಲು ಕಪ್ಪಗೆ ಮಾಡೋ ಜಾದು ಮಾಡೋ ಪುಡಿ ತಂದಿದ್ದೀನಿ. ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ಇವತ್ತಿನ ವಿಡಿಯೋಲಿ ನಾನು ಹೇರ್ ಡೈ ಹಾಕೋ ಜೊತೆಗೆ ಅದನ್ನು ಕೈಯಲ್ಲಿ ಒರೆಸಿ, ಬಿಳಿ ಟವಲಲ್ಲಿ ಒರೆಸಿ, ಜೊತೆಗೆ ನೀರು ಹಾಕಿ, ಅಂದರೆ ಅದನ್ನು ತೊಳೆದು ಸಹ ತೋರಿಸ್ತಾ ಇದ್ದೀನಿ ನಿಮಗೆ ವಿತ್ ಲೈವ್ ಪ್ರೂಫ್. ಎಲ್ಲೂ ಹೋಗಲ್ಲ ಈ ಡೈ ಅಂತ. ಕೇವಲ 10 ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ದು 5 ನಿಮಿಷ ಪ್ರಿಪ್ರೇಷನ್ ಟೈಮ್ ಇದ್ದರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ತಾ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋ ಕೆಮಿಕಲ್, ನೋ ಪ್ರಿಸರ್ವೇಟಿವ್, ನೋ ಅಮೋನಿಯಾ, ನೋ ಏನಂತೀವಿ, ನೋ ಕೆಮಿಕಲ್ ಅಂತಲೇ ಹೇಳ್ಬೋದು. ಅಷ್ಟು ಜಾದು ಮಾಡೋ ಹೇರ್ ಡೈ ತಂದಿದ್ದೀನಿ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವರೆಗೂ ಹಾಕೋಬೋದು. ನೋಡಿ, ನಿಮ್ಮ ಜೊತೆ ಲೈವ್ ಪ್ರೂಫ್ ಇವತ್ತಿನ ವೀಡಿಯೋಲಿ. ಕೈಯಲ್ಲಿ ಒರೆಸಿ, ಬಿಳಿ ಟವಲಲ್ಲಿ ಒರೆಸಿ, ಉಜ್ಜಿ ಒರೆಸಿ, ಬರೀ ಒರೆಸಿ ಅಲ್ಲ, ಉಜ್ಜಿ ಒರೆಸಿ, ಕೊನೆಗೆ ನೀರು ಹಾಕಿ, ನನ್ನ ಕೂದಲಿಗೆ ಎಲ್ಲೆಲ್ಲಿ ಡೈ ಹಚ್ಚಿದ್ನೋ ಅಲ್ಲೂ ನೀರು ಹಾಕಿ ತಿಕ್ಕಿದ್ದೀನಿ. ಹಾಗೂ ಹೇರ್ ಡೈ ಹೋಗಿಲ್ಲ. ನೋಡಿ, ಜಾದು ಮಾಡೋ ಚಿಟಿಕೆ ಅಷ್ಟು ಹೇರ್ ಡೈ ಹಾಕ್ಕೊಂಡ್ರೆ ಸಾಕು. 10 ನಿಮಿಷ ಟೈಮ್ ಸಾಕು 5 ನಿಮಿಷ ಪ್ರಿಪ್ರೇಷನ್ಗೆ ಅಂತ ಹೇಳ್ತಾ ನೋಡಿ, ನೀರು ಹಾಕಿ ಉಜ್ಜಿ ತೋರಿಸ್ತಾ ಇದ್ದೀನಿ. ಕೈ ಸಹ ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಡೈ ಹಾಕ್ಕೊಂಡಿದ್ನೋ. ಏನಾರು ಡೈ ಹಚ್ಚ ಬರ್ತಿದ್ಯಾ? ಖಂಡಿತ ಇಲ್ಲ. ನೀವೇನಾರು ನಮ್ಮ ಹೇರ್ ಡೈ ಹಚ್ಕೊಂಡು ಮಳೆಯಲ್ಲಿ ನೆಂದರೂ ನಿಮ್ಮ ಹೇರ್ ಡೈ ಹೋಗಲ್ಲ, ಆಯಿತಾ? ನೀವು ಸ್ಕಾರ್ಫ್ ಕೊಟ್ಕೊಂಡು ನಿಮ್ಮ ಸ್ಕಾರ್ಫ್ಗೆ ನಮ್ಮ ಹೇರ್ ಡೈ ಅಂಟಲ್ಲ. ಇದು ಸುಮಾರು ಜನ ತೊಗೊಂಡಿರೋ ಮೋಸ್ಟ್ ವೈರಲ್ ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ಹತ್ರ ಮೋಸ್ಟ್ ಫೇಮಸ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಹೇರ್ ಡೈ. ಓಕೆ, ಈ ಜಾದು ಮಾಡೋ ಹೇರ್ ಡೈ ನಮ್ಮೆಲ್ಲ ಸಬ್ಸ್ಕ್ರೈಬರ್ಗೂ ಹೇಳ್ಕೊಡ್ಬೇಕಲ್ಲ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೀರು ಹಾಕಿ ತೊಳೆದ್ರೂ ಹೋಗಲ್ಲ, ಬಟ್ಟೆ ತೊಗೊಂಡು ಒರೆಸಿದ್ರೂ ಹೋಗಲ್ಲ, ಕೈಯಲ್ಲಿ ಉಜ್ಜಿದ್ರೂ ಹೋಗಲ್ಲ ಅಂತ ಜಾದು ಮಾಡೋ ಹೇರ್ ಡೈ ಅಂತ ಹೇಳ್ತೀನಿ. ಮತ್ತೆ ಹೇಳ್ತಿದ್ದೀನಿ, ನೋ ಪ್ರಿಸರ್ವೇಟಿವ್, ನೋ ಕೆಮಿಕಲ್, ನೋ ಅಮೋನಿಯಾ, ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. 5 ಪೈಸಾ ಖರ್ಚಿಲ್ಲದೆ ಈ ಹೇರ್ ಡೈನ ಮಾಡಿದ್ದೀನಿ. ಹೆಂಗೆ ಹೇಮಾ ಅಂದರೆ ನೋಡಿ, ಶ್ರೀಗಂಧ ಥರ ಇದೆ. ಸೊ ಇದನ್ನು ನೀವು ಜರಡಿ ಹಿಡಿಯೋದೇ ಬೇಡ, ಧಾರಾಳವಾಗಿ ಹಚ್ಕೊಂಡು, ಏನಿಲ್ಲ 10 ನಿಮಿಷ ಇದು ಹಚ್ಕೊಳ್ಳೋದು. ನೀವು ಜಾಸ್ತಿ ಇತ್ತು ಬಿಳಿ ಕೂದಲು ಅಂದರೆ 10 ನಿಮಿಷ ಟೈಮು. ಅಲ್ಲಲ್ಲಿ 1-2 ಇದೆ ಅಂದರೆ 2ರಿಂದ 3 ನಿಮಿಷ ಸಾಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ ಫ್ರೆಂಡ್ಸ್. ಇಲ್ಲಿ ನಾನು 2 ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದೇ ಜಾಗದಲ್ಲಿ ನೀವು ಒಣಗಿರೋ ಕರ್ಬೇವಿನ ಸೊಪ್ಪು ತೊಗೊಂಡ್ರೆ ನೀವು ಸುಮಾರು 2.5ರಿಂದ 3 ಮುಷ್ಟಿಯಷ್ಟು ತೊಗೋಬೇಕು. 1 ಮುಷ್ಟಿಯಷ್ಟು ನಾನಿಲ್ಲಿ ಈರುಳ್ಳಿ ಸಿಪ್ಪೆ, ಪಿಂಕ್ ಕಲರ್ ಈರುಳ್ಳಿ ಬರುತ್ತೆ ನೋಡಿ, ಅದು ಇಂಪಾರ್ಟೆಂಟ್. ಓಕೆ, ಪಿಂಕ್ ಕಲರ್ ಈರುಳ್ಳಿ ಸಿಪ್ಪೆ ತೊಗೊಳ್ಳಿ ಅಂದರೆ ಯಾವುದಾದ್ರು ತೊಗೋತೀರ ನೀವು. ಸೊ ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ. ಮತ್ತು ಸೋಂಪು, ಮೆಂತ್ಯೆ, ಆನಿಯನ್ ಸೀಡ್ಸ್, ಕಲೋಂಜಿ, 2 ಬಾದಾಮಿ. ಓಕೆ ಹೇಮಾ, ಏನದು ಸೀಕ್ರೆಟ್ ವಸ್ತು? ನೀನು ಹಾಕಿದ್ಮೇಲೆ ಅದು ನೀರು ಹಾಕಿ ತೊಳೆದ್ರೂ ಹೋಗಲಿಲ್ಲ ಅಂದರೆ ಹೇಳ್ತೀನಿ ರೀ, ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ, ಅದನ್ನು ಹೇಳ್ತೀನಿ ಏನು ಅಂತ. ಅದೇ ಜಾದು ಮಾಡೋ ವಸ್ತು. ಆ ವಸ್ತು ಆಗದೆ ಇದ್ದರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಹೇರ್ ಡೈ ಮಾಡ್ಕೊಳ್ಳಿ, ಆ ವಸ್ತು ಯೂಸ್ ಮಾಡಬೇಡಿ. ಆಮೇಲೆ ನಿಮ್ಮ ಹೇರ್ ಡೈ ನೀರು ಹಾಕಿ ತೊಳೆದ್ರೆ ಬಂದ್ಬಿಡುತ್ತೆ, ಇಲ್ಲ ನೀವು ಮಳೆಯಲ್ಲಿ ನೆಂದರೆ ಬಂದ್ಬಿಡುತ್ತೆ. ಓಕೆನಾ? ಸೊ ಇವಾಗ ನಾನೇನಂದೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಬಾದಾಮಿ, ಸೋಂಪು, ಆನಿಯನ್ ಸೀಡ್ಸು, ಕಲೋಂಜಿ ಮತ್ತು ಮೆಂತ್ಯ, ಇದನ್ನಿಷ್ಟು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಇದು ಸುಡಂಗೆ ಅಂದರೆ ಕರ್ಗಲಾಗಬೇಕು, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಇದು ಸ್ಟೆಪ್ ನಂಬರ್ 1. ಈ ಸ್ಟೆಪ್ ಮಾಡಬೇಕು. ಇದು ಐರನ್ ತವದಲ್ಲೇ ಮಾಡಬೇಕು. ಐರನ್ ಬಾಣಲೆ, ಐರನ್ ತವ, ಎಕ್ಸೆಟ್ರಾ ಎನಿಥಿಂಗ್ ಇಸ್ ಫೈನ್. ಓಕೆ, ಇವಾಗ ನಾನು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸಿಮ್ ಮಾಡ್ಕೋಬೇಡಿ. ಓಕೆ, ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಲಿ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ಈಗಾಗಲೇ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ನೀರು ಹಾಕಿ ತೊಳೆದಿದ್ದೀನಿ, ಕೈಯಲ್ಲಿ ಉಜ್ಜಿದ್ದೀನಿ, ಪಾಚಣಿಗೆಯಲ್ಲಿ ಇದು ಮಾಡಿದ್ದೀನಿ, ಕೋಮ್ ಮಾಡಿದ್ದೀನಿ. ಒಂಚೂರಾದರೂ ಅಂಟ್ಕೋಬೇಕಲ್ಲ ರೀ ಕೈಗೆ. 1 ಗ್ರಾಮ್ ಆದರೂ, 1/2 ಗ್ರಾಮ್ ಆದರೂ ಅಂಟ್ಕೋಬೇಕಲ್ಲ. ವಿತ್ ಲೈವ್ ಪ್ರೂಫ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನ್ನ ಡೈ ಎಷ್ಟು ಫೇಮಸ್ಸು ಅಂದರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಸುಮಾರು ಜನ ವಾಟ್ಸಪ್ಪಲ್ಲಿ ತೊಗೋತಾರೆ, ಹೇಮಾ ನನಗೆ ವಾಲ್ನಟ್ ಹೇರ್ ಡೈ ಮಾಡಿಕೊಡು, ನನಗೆ ಬಾದಾಮಿ ಹೇರ್ ಡೈ ಮಾಡಿಕೊಡು ಅಂತ. ಇದು ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಏನು ಅಂತ ಹೇಳ್ತೀನಿ ನಾನು. ಓಕೆ, ಇದು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಇದರಲ್ಲಿ ಮಾತ್ರ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ಅರ್ಧಂಬರ್ಧ ಮಾತ್ರ ಫ್ರೈ ಮಾಡ್ಕೋಬೇಡಿ. ಇದೆಲ್ಲ ಕಪ್ಪು ಕರಗಲಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಓಕೆನಾ? ಸ್ವಲ್ಪ ಟೈಮ್ ತೊಗೊಳುತ್ತೆ, ಏನಂದರೆ ಕೆಮಿಕಲ್ ಇಲ್ಲ ಅಲ್ವಾ. ನೀವು ಅರ್ಧ ಗಂಟೆ ಇದ್ಬಿಟ್ಟು ತಿಂಗಳಿಗೊಂದು ಸಲ ಹಾಕೊಳ್ಳೋ ಬದಲು, ಈಗ ಯಾರು ಟೈಮ್ ಇರುತ್ತೆ, ಎಲ್ಲರೂ ವರ್ಕಿಂಗ್ ಲೇಡೀಸೇ ಅಲ್ವಾ. ಸೊ ಟೈಮೇ ಇರಲ್ಲ. ಸೊ ಈಗ ನಾನೊಂದು ಬಾದಾಮಿ ತೊಗೊಂಡಿದ್ದೀನಿ. ಸೊ ಈ ಬಾದಾಮಿನ ಚೆನ್ನಾಗಿ ಸುಟ್ಕೋತೀನಿ, ಅಲ್ಲಿವರೆಗೂ ಸ್ವಲ್ಪ ಅದನ್ನು ಫ್ರೈ ಆಗ್ತಾ ಇರಲಿ. ಓಕೆನಾ? ಸೊ ಇದು ಕರಗಲಾಗಬೇಕು, ಅಲ್ಲಿವರೆಗೂ ಸುಟ್ಕೊಳ್ಳೋಣ. ಈಗ ಒಂದು 2 to 3 ಮಿನಿಟ್ಸ್ ಆಗುತ್ತೆ. ಈ ಕಡೆ ಆ ಕಡೆ ಫ್ರೈ ಆಗ್ತಿದೆ, ಆಯಿತಾ. ಈರುಳ್ಳಿ, ಸೋಂಪು, ಕರ್ಬೇವಿನ ಸೊಪ್ಪು, ಕಲೋಂಜಿ, ಆನಿಯನ್ ಸೀಡ್ಸ್. ಸುಮಾರು ಜನ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕ್ತಾರೆ. ಮತ್ತು ಒಂದು ಪ್ರೀವಿಯಸ್ ವೀಡಿಯೋ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್, ಇದು ಕಾತಾ ಪೌಡ್ರನ್ನ ಹೇಳಿದ್ದೀನಿ. ಅದೇ ಥರ ಕೇಳಿ, ಗಂಧಿ ಅಂಗಡಿಗೆ ಹೋಗಿ ಕಾತಾ ಪೌಡ್ರ್ ಕೊಡಿ ಅಂತ ಕೇಳಿ ತೊಗೊಂಬಂದು ಯೂಸ್ ಮಾಡ್ಕೊಳ್ಳೋಕ್ಕೆ. ಇದನ್ನು ಚೆನ್ನಾಗಿ ಕರಗಲಾಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇದೇ ಜಾಗದಲ್ಲಿ ನೀವು ವಾಲ್ನಟ್ ಹಾಕೋಕ್ಕೆ ಹೋಗಬೇಡಿ. ವಾಲ್ನಟ್ ಇದಕ್ಕಿಂತ ಜಾಸ್ತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಡ್ರೈದು ಹೇರ್ ಡೈ ತೋರಿಸ್ತಾ ಇರೋದು ನಿಮಗೆ, ವೆಟ್ಟಲ್ಲ.
ಬೆಟ್ಟದನ್ನು ಇನ್ನೊಂದು ವೀಡಿಯೋ ಮಾಡಿಕೊಡ್ತೀನಿ, ಓಕೆನಾ. ಸೊ ಇದು ಡ್ರೈ ಇದ್ರದ್ದು ನಾನು ಹೇಳೋದಲ್ಲ, ನೀರು ಹಾಕು ತಿಕ್ಕಿದ್ರೂ ಹೋಗ್ತಾ ಇಲ್ಲ ಅಂತ, ಅದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ, ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿಬಿಟ್ಟು ಒಂದು 100 ಮೆಸೇಜ್ ಹಾಕ್ತೀರಾ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳೇ ಇರ್ತೀನಿ ಅಲ್ವಾ. ಸೊ ಇದನ್ನು ಹಾಕ್ಬಿಟ್ಟು ಕೊನೆಗೆ ಹಾಕಬೇಕು. ಇವಾಗ ಅದೆಲ್ಲ ಆಫ್ ಮಾಡಿರಬೇಕು, ಯಾವುದು ಕರಿಬೇವಿನ ಸೊಪ್ಪು, ಈರುಳ್ಳಿ ಸಿಪ್ಪೆ ಇದೆಲ್ಲ ಆಫ್ ಮಾಡಿದ್ಮೇಲೆ ಈ ಪ್ರೊಸೀಜರ್ ನೀವು ಮಾಡಬೇಕಾಗತ್ತೆ. ಅದಕ್ಕೆ ಮುಂಚೆ ಮಾಡೋಕ್ಕೆ ಹೋಗ್ಬೇಡಿ, ಇದು ಲಾಸ್ಟ್ ಪ್ರೊಸೀಜರ್ ನೀವು ಮಾಡಬೇಕಾಗಿರೋದು, ಆಯಿತಾ. ಇವತ್ತು ನಾನು ಮಾಡ್ತಿರೋದು ಡ್ರೈ ವೆಟ್ ಹೇರ್ ಡೈ ಅಲ್ಲ. 10 ನಿಮಿಷದಲ್ಲಿ ನೀರು ಹಾಕಿ ತೊಳೆದ್ರೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಓಪನ್ ಚಾಲೆಂಜ್ ಮಾಡಿ ಹೋಗಲ್ಲ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ವೀಡಿಯೋ ಮುಗಿಯೋಕ್ಕೆ ಮುಂಚೆ, ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಯಾಕಂತ ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಅದೇ ಪ್ರಶ್ನೆ ಕೇಳಿಬಿಡಿ, ಓಕೆ. ಇದು 1000% ವರ್ಕ್ ಆಗುತ್ತೆ. ಯಾರ್ಯಾರಿಗೆ ಟೈಮ್ ಇಲ್ಲ ನಮಗೆ ಹೇಮಾ, ನಾವು ಕೆಮಿಕಲ್ ಹೇರ್ ಡೈ ಹಾಕೊಳ್ಳಲ್ಲ, ಪುಟ್ಟ ಮಕ್ಕಳಲ್ಲಿ ಹಾಕ್ತಿದ್ದೀವಿ ಅಂದರೆ ಪ್ಲೀಸ್ ಗೋ ಫಾರ್ ದಿಸ್. ಅದೇ ಹೇಳಿದ್ನಲ್ಲ, ನೀವು ಕೈ ಇಟ್ಕೊಂಡ್ರು ಅಲ್ಲಿ ನಿಮ್ಗೆ ಅಂಟ್ಕೊಳ್ಳಲ್ಲ. ಈಗೊಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಪೌಡ್ರ್ ಮಾಡ್ಕೊತೀನಿ. ಹೆಂಗೆ ಪೌಡ್ರ್ ಮಾಡ್ಕೋಬೇಕು? ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಹೇಮಾ ನಮ್ಮನೆ ಮಿಕ್ಸಿ ಜಾರಲ್ಲಿ ಅದು ನೈಸಾಗಿ ಆಗಲ್ಲ ಅಂದ ಪಕ್ಷದಲ್ಲಿ ನೀವೇನು ಮಾಡಬೇಕು ಫ್ರೆಂಡ್ಸ್, ಇಲ್ಲೊಂದು ಗಮನ ಕೊಡಿ. ಒಂದು ಬಾದಾಮಿ ಸುಟ್ಟಿದ್ದೀನಿ, ಇನ್ನೊಂದು ಬಾದಾಮಿ ಅರ್ಧಂಬರ್ಧ ಇದೆ. ಸೊ 2 ಬಾದಾಮಿ ಹಾಕಿದ್ದೀನಿ, ಇನ್ನೊಂದು ಬಾದಾಮಿ ಅರ್ಧಂಬರ್ಧ ಸುಟ್ಟಿದ್ದೀನಿ. ಈಗ ನಾನು ಮಿಕ್ಸಿಗೆ ನೈಸಾಗಿ ಪೌಡ್ರ್ ಮಾಡ್ಕೊತೀನಿ. ಅಕಸ್ಮಾತ್ ನಿಮ್ಮನೆ ಮಿಕ್ಸಿಲಿ ನೈಸಾಗಿ ಪೌಡ್ರ್ ಆಗಲ್ಲ ಅಂದಿದ್ದ ಪಕ್ಷದಲ್ಲಿ ನೀವೇನು ಮಾಡಬೇಕು, ಇದಕ್ಕೆ ಸ್ವಲ್ಪ ಮಲ್ಬಟ್ಟೆ ತೊಗೊಂಡು ಜರಡಿ ಹಿಡಿಬೇಕು. ಕಾಫಿ ಫಿಲ್ಟ್ರಲ್ಲೆಲ್ಲ ಹಿಡಿಯೋಕ್ಕೆ ಹೋಗ್ಬಿಡಿ, ಮಲ್ಬಟ್ಟೆ ಅಂತ ಸಿಗುತ್ತೆ ನಿಮಗೆ ನೈಸಾಗಿ, ಆಯಿತಾ. ಅದರಲ್ಲೇ ನೀವು ಫಿಲ್ಟ್ರು ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ ಫ್ರೆಂಡ್ಸ್. ಫಸ್ಟು ನೋಡ್ಕೊಂಬಿಡಿ ಎಲ್ಲೆಲ್ಲಿ ಬಿಡಿ ಕೂದಲಿದೆ ಅಂತ, ಆಮೇಲೆ ನಾನು ಪ್ರೊಸೀಜರ್ ಹೇಳಕ್ಕೆ ಹೋಗ್ತೀನಿ, ಓಕೆನಾ. ನೋಡಿ ಫಸ್ಟು, ಆಮೇಲೆ ನನಗೆ ಕಮೆಂಟ್ ಹಾಕಿ, ಹೇಮಾ ನಮಗೆ ಲಾಂಗ್ ಹೇರಲ್ಲಿದೆ ಬಿಡಿ ಕೂದಲು, ಅದಕ್ಕೇನಾರು ರೆಮಿಡಿ ಹೇಳು ಅಂತ ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ ವಾಟ್ಸಪ್ಪಲ್ಲಿ, ಓಕೆನಾ. ಸೊ ಇವಾಗ ನಾನು ಯಾರ್ಯಾರು ಬುಡದಲ್ಲಿದೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಈ ಥರ ಇದೆಯಲ್ಲ. ಈಗ ನಾನು ಫಸ್ಟು ನಿಮ್ಮ ಹತ್ರ ಬಿಡಿ ಕೂದಲನ್ನ ಎಲ್ಲೆಲ್ಲಿದೆಯೋ ಅಲ್ಲಿ ಶೇರ್ ಮಾಡಿಬಿಡ್ತೀನಿ, ಓಕೆನಾ. ಆಮೇಲೆ ನಾನು ಪ್ರೊಸೀಜರ್ ಮಾಡೋಕ್ಕೆ ಹೋಗ್ತೀನಿ, ಓಕೆ. ಸೊ ನೀಟಾಗಿ ನೋಡಿದ್ರಿ ಅಲ್ವಾ, ನೋಡಿ ನಿಮ್ಗೆ ಕಾಣ್ತಿರ್ಬೋದು ಬುಡದಲ್ಲೆಲ್ಲ ಬಿಡಿ ಕೂದಲಿದೆ. ಈಗ ನಾನು ಪ್ರೊಸೀಜರ್ ಮಾಡೋಕ್ಕೆ ಹೋಗ್ತೀನಿ. ಒಂದು ಪಫ್ ಸಿಗತ್ತೆ ನಿಮಗೆ, 25 ರೂಪಾಯಿ ಕೊಟ್ಟರೆ ನಿಮಗೆ ಈ ಫ್ಯಾನ್ಸಿ ಸ್ಟೋರೆಲ್ಲ ಒಂದು ಪಫ್ ಥರ ಸಿಗುತ್ತೆ, ಓಕೆನಾ. ಸೊ ಅದನ್ನು ತಂದಿಟ್ಕೊಳ್ಳಿ. ಹೇಮಾ ನಮ್ಮ ಮನೇಲಿ ಪಫ್ ಇಲ್ಲ, ಏನು ಮಾಡೋದು ಅಂದರೆ ಕೈಯಲ್ಲೇ ಹಾಕ್ಕೊಳ್ಳಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಥರ ಒಂದು 25 ರೂಪೀಸ್ ಅಷ್ಟೇ ಈ ಪಫು. ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಫಸ್ಟು ಬಿಡಿ ಕೂದಲು ನೋಡ್ಕೊಂಡ್ರಿಲ್ಲ ಅಲ್ಲಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗಿ. ಸೊ ಇದು ಸ್ವಲ್ಪ 5 to 10 ಮಿನಿಟ್ಸ್ ಪ್ರೊಸೀಜರ್ ತೊಗೊಳುತ್ತೆ, ಡಿಪೆಂಡಿಂಗ್ ಆನ್ ದ ಬುಡದಲ್ಲಿ ಯಾವ ರೀತಿ ಇದೆ ಬಿಡಿ ಕೂದಲು ಅಂತ, ಓಕೆನಾ. ಸೊ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಡೆಫಿನೆಟಾಗಿ ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ಹೇಳ್ತೀನಿ. ನೀಟಾಗಿ ಟೈಮ್ ತೊಗೊಂಡು ನೀಟಾಗಿ ಎಲ್ಲ ಕಡೆ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ, ಓಕೆನಾ ಫ್ರೆಂಡ್ಸ್. ಈ ಸ್ಟೆಪ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು, ಆಯಿತಾ. ಸೊ ಆವಾಗ ನಮಗೆ ವೈಟ್ ಹೇರ್ಸು ಕೂತ್ಕೊಳ್ಳುತ್ತೆ, ಆಯಿತಾ. ನೆಕ್ಸ್ಟು ಇದರಲ್ಲಿ ನಾನು ಟವಲ್ ತೊಗೊಂಡು ಉಜ್ಜಿದ್ದೀನಿ, ಹೋಗಿಲ್ಲ. ಕೈಯಲ್ಲಿ ಒರೆಸಿ ತೋರಿಸಿದ್ದೀನಿ, ಖಂಡಿತ ಹೋಗಿಲ್ಲ. ನೀರು ಹಾಕಿ ತೋರಿಸಿದ್ದೀನಿ. ಅಕಸ್ಮಾತ್ ನೀವು ಈ ಹೇರ್ ಡೈ ಹಾಕ್ಕೊಂಡು ಮಳೇಲಿ ಏನಾರು ನೆಂದರೆ ಫೈನ್, ಅಥವಾ ನೀವೇನಾರು ಸ್ಕಾರ್ಫ್ ಹಾಕೋಬೇಕಾದ್ರೆ ನಿಮ್ಮ ಸ್ಕಾರ್ಫ್ ಏನಾದ್ರು ಕೂದಲಿಗೆ ಅಂಟ್ಕೊಂಡು ಆ ಬಿಳಿ ಕೂದಲು ಆ ಕಪ್ಪುದು ಡೈ ಏನಾರು ಬಂದುಬಿಡುತ್ತಾ? ಡೆಫಿನೆಟ್ಲಿ ಬರಲ್ಲ. ಯಾಕಂದರೆ ಅದನ್ನು ಏನಂತೀವಿ, ಅದನ್ನು ಅಂಟ್ಕೊಂಡು ಕೂದಲಿಗೆ ಅಂಟ್ಕೊಳ್ಳೋದಕ್ಕೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ, ಅದನ್ನು ನಾನು ಹೇಳ್ತೀನಿ. ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಗೇನ್ ಇದಿಷ್ಟು ಪ್ರೊಸೀಜರ್ ಮಾಡೋಕ್ಕೆ ಮುಂಚೆ ನಾನೇನು ಹೇಳ್ತೀನಿ, ಆಲ್ವೇಸ್ ಗೋ ಫಾರ್ ಎ ಪ್ಯಾಚ್ ಟೆಸ್ಟ್. ಸ್ವಲ್ಪ ಹಾಕೊಂಡು ನೋಡಿ, ನಿಮ್ಗೆ ಹೇರ್ ಫಾಲ್ ಏನೋ ಆಗಲ್ವಾ, 99% ಆಗಲ್ಲ. ಬಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಯಾವುದೂ ರಿಸ್ಕ್ ತೊಗೊಳ್ಬಾರ್ದು, ಆಯಿತಾ. ಸೊ ಗೋ ಫಾರ್ ಎ ಪ್ಯಾಚ್ ಟೆಸ್ಟ್. ಸೊ ಈಗ ನೀಟಾಗಿ ಅಪ್ಲೈ ಮಾಡೋದನ್ನ ಒಂದು ಬಾಚಣಿಗೆ ತಗೊಂಡು ನೀಟಾಗಿ ನೋಡಿ ಕ್ಲೀನಾಗಿ ಕೋಮ್ ಮಾಡಿಬಿಟ್ಟೆ, ಓಕೆ. ಈಗ ಕೈಯಲ್ಲಿ ಆಗಿದೆಯಾ, ಕಲರ್ ಆಗಿದೆಯಾ? ಡೆಫಿನೆಟಾಗಿಲ್ಲ. ಇದು ಆ ಕೈಯಲ್ಲಿ ಹಾಕಿ ತೋರಿಸ್ತೀನಿ, ಡೆಫಿನೆಟಾಗಿಲ್ಲ. ನೀವು ಆ ಸ್ಪಾಂಜ್ ಇಲ್ಲ ಅಂದರೆ ಕೈಯಲ್ಲಿ 2 ಬೆಟ್ಟಗಳ ಸಹಾಯದಿಂದ ಹಾಕಿ, ಟೂತ್ ಬ್ರಷ್ ಇದ್ರೆ ಹಾಕಿ, ಅದಕ್ಕೋಸ್ಕರ ಸಪ್ರೇಟಾಗಿ ಇಡಿ ಟೂತ್ ಬ್ರಷ್ನ, ಓಕೆ. ಇದಿಷ್ಟು ಪಾಯಿಂಟ್ ಕ್ಲಿಯರ್ ಮಾಡಿ ನೋಡಿ, ಉಜ್ಜಿ ತೋರಿಸಿದ್ದೀನಿ, ಓಕೆ. ನೆಕ್ಸ್ಟು, ಹೇಮಾ ನೀನು ಕರೆಕ್ಟಾಗಿ ಉಜ್ಜಿಲ್ಲ ಹೇಮಾ ಅನ್ನೋರಿಗೆ, ನೆಗೆಟಿವ್ ಕಮೆಂಟ್ ಹಾಕೋರಿಗೆ ನೀರು ಹಾಕಿ ತೊಳೆದ್ಬಿಟ್ಟು ತೋರಿಸ್ಬಿಡ್ತೀನಿ, ಓಕೆ. ಶ್ರೀಗಂಧ ಥರ ಇರಲಿ, ಮಲ್ಬಟ್ಟೆಯಲ್ಲಿ ಸೋಸ್ಕೊಳ್ಳಿ. ಈ ಪಾಯಿಂಟ್ನ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಇದ್ರ ಮೀರಿ ಇನ್ನೇನಾದ್ರು ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಹೇಳ್ತೀನಿ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಡೆಫಿನೆಟಾಗಿ ಹೇಳ್ತೀನಿ, ಓಕೆನಾ. ಸೊ ಇವಾಗ ನೀರು ಹಾಕಿ ತೋರಿಸ್ಬೇಕಲ್ಲ ನಿಮಗೆ, ಅಕಸ್ಮಾತ್ ಅದು ಹೋಯ್ತೋ ಇದೆಯೋ ಇಲ್ವೋ ಅಂತ. ನೀರು ಹಾಕಿ ಅದೇ ಜಾಗಕ್ಕೆ, ಓಕೆ, ಉಜ್ಜಿ ತೋರಿಸ್ತಾ ಇದ್ದೀನಿ. ಸೊ ಕೈ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಲ್ಲೂ ಡೈ ಅಂಟ್ಕೊಂಡಿಲ್ಲ ನೋಡಿ. ನೀರು ಹಾಕಿ ಉಜ್ಜಿ, ಓಕೆ. ನೀವು 100ಗೆ 1000% ಈ ಡೈ ಮಾಡಿಕೊಂಡು ಬೇಕಾದ್ರೆ ಮಳೆಲೂ ನೆಂದು ನೀವು ಟ್ರಯಲ್ ಎರರ್ ನೋಡ್ಬೋದು, ಓಕೆನಾ. ಸೊ ಯಾವಾಗ ಹೋಗುತ್ತೆ ಇದು? ಡೆಫಿನೆಟಾಗಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ ಯಾವಾಗ ಹೋಗುತ್ತೆ ಅಂತ, ಓಕೆ. ನೀರು ಹಾಕಿದ್ರೂ ಹೋಗಲ್ಲ ಇದು, ಓಕೆ. ಏನದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬೇಕೇ ಬೇಕಾ ನಿಮಗೆ?
ಓಕೆ, ಹಂಗಾರೆ ಮಾಡ್ಕೋತೀರಾ ನೀವು ಮನೇಲಿ ಅಂದಂಗಾಯಿತು. ಓಕೆ, ಇವತ್ತಿನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳೋಕ್ಕೆ ಮುಂಚೆ ಹೊಸಬ್ರು ಯಾರಾದ್ರು ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಸೋಂಪು ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ತಾ ಹೋಗಿ ಬರಲಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.